ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನೋ ಮರ್ತಿದ್ದೆ. ಹಾಳಾದ ವಯಸ್ಸು. ಒಂದು ನೆನಪಿದ್ರೆ ಇನ್ನೊಂದು ನೆನಪಿರಲ್ಲ. ಮಗಳು ಸರಸ್ವತಿನ ಕೇಳ್ದೆ ಅಂತ ಹೇಳೋ. ಆ ಹುಡುಗಿಗೆ ನೀನು ಕಂಡ್ರೆ ತುಂಬಾ ಇಷ್ಟ. ನಿನ್ನನ್ನೇ ನಂಬಿ ಬಂದಿದ್ದಾಳೆ. ಜೋಪಾನವಾಗಿ ನೋಡ್ಕೊ ಮಗು. ಹಾಗೆ ಆಗಲಿ ಅಮ್ಮ, ನೀವು ಹೇಳ್ದಾಗೆ ಮಾಡ್ತೀನಿ. ನಾನು ಹೋಗಿ ಬರ್ತೀನಿ. ತಗೋ. ಹುಷಾರು ಮಗು, ಸ್ವಲ್ಪ ತಡಿ. ದುಷ್ಟರಿಗೆ ನಿನ್ನನ್ನು ಸಹಿಸ್ಕೊಳ್ಳೋದು ಕಷ್ಟ. ಸಜ್ಜನರು ಇರೋ ಕಡೆ ದುಷ್ಟರು ಇರ್ತಾರೆ. ದುಷ್ಟರಿಂದ ದೂರ ಇರೋ ಮಗು. ಕಾಡ್ದಾರಿ ಹೊತ್ತು ಮುಳುಗೋ ಮೊದಲು ಮನೆಗೆ ಸೇರ್ಕೊ. ಹೋಗ್ಬಾ ಮಗು, ನಿನಗೆ ಒಳ್ಳೇದಾಗ್ಲಿ. ಅಮ್ಮ, ನಿಮ್ಮ ಆಶೀರ್ವಾದ ಇರೋವರೆಗೂ ಯಾವ ದುಷ್ಟಕೂಟನೂ ನನಗೇನೂ ಮಾಡೋಕ್ಕಾಗೋದಿಲ್ಲ. ನೀವು ನಿಶ್ಚಿಂತೆಯಾಗಿರಿ. ನಾನು ಬರ್ತೀನಿ. ಹುಷಾರು ಮಗು. ಶ್ರೀಹರಿ, ಬಂದೆ. ಉರಿ ಉರಿ ಉರಿ. ನೀನ್ ಈ ರೀತಿ ಹೇಳಿದಕ್ಕೆ ನಮ್ಗೆಲ್ಲ ಸಮಸ್ಯೆ ಆಗಿದ್ದು. ನಿಮ್ಮಿಂದ ನಂಗೂ ಬಿತ್ತಲ್ಲ ಗುರುವೆ. ಏನ್ ಶಾಪ ಗೀಪ ಹಾಕ್ತೇನಮ್ಮ? ಶ್ರೀಹರಿ, ನಾನು ಆ ರೀತಿ ಹೇಳಿದ್ದಕ್ಕೆ ನಿಮ್ಗಳಿಗೆ ಸಮಸ್ಯೆ ಆಯ್ತಾ? ಮೂಲರಾಮ, ನನ್ನ ಮಾತನ್ನ ಮನ್ಸಪ್ಪ. ಇವ್ರಿಗೇನು ತೊಂದರೆ ಮಾಡಬೇಡ. ನೋಡಿ, ಗಾಳಿ ಬೀಸಿದ ದಿಕ್ಕಿಗೆ ನೀವು ಮುಖ ಮಾಡಿ ನಿಂತಿದ್ರಿ. ಅದರಿಂದ ಖಾರದ ಪುಡಿ ಹಾರಿ ನಿಮ್ಮ ಕಣ್ಣಿಗೆ ಬಿದ್ದಿದೆ. ಇದರಲ್ಲಿ ನನ್ನ ಶಾಪ ಏನೂ ಇಲ್ಲ, ಕ್ಷಮಿಸಿ. ವಿಜಯೇಂದ್ರರೇ, ವಿಜಯೇಂದ್ರರೇ,
ವಿಜಯೇಂದ್ರ, ನಿನಗಿನ್ನು ಮೂಲರಾಮನ ಪೂಜೆಯ ಮೋಹ ಮುಗಿಯಲಿದೆ. ಮೂಲ ರಾಮನ ಮೋಹ ಮುಗಿಯುವ ಸಂಬಂಧನ ಗುರುಗಳೇ. ಮೋಕ್ಷ ಬೇಕು ಎಂದರೆ ಮೋಹ ಮುಗಿಸಿಕೊಳ್ಳಲೇಬೇಕಲ್ಲವೇ ವಿಜಯೇಂದ್ರ? ವಿಗ್ರಹದ ಮೋಹ ಇನ್ನೆಷ್ಟು ದಿನ? ಪೂಜೆ ಮಾಡಿದ ಪುಣ್ಯ ಹೊರಲಾರದಷ್ಟು ನಿನ್ನ ಹೆಗಲ ಮೇಲಿದೆ. ನಿನ್ನ ಸತ್ಯ, ನಿಷ್ಠೆ, ಧರ್ಮದ ಫಲ ನಿನ್ನ ಜೋಡಿಗೆಯನ್ನು ತುಂಬಿದೆ. ನಿನ್ನ ನಿಷ್ಕಾಮ ಸೇವೆಗೆ ಸಂತೃಪ್ತನಾಗಿ ಮೂಲರಾಮನ ನಿಜರೂಪಿ ನಾರಾಯಣನೇ ನಿನ್ನ ಆಗಮನಕ್ಕಾಗಿ ಕಾಯುತ್ತಿದ್ದಾನೆ. ಶ್ರೀಹರಿ, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ನಿನ್ನ ಕರ್ತವ್ಯದ ಶೇಷಗಳನ್ನು ಬೇಗನೆ ಮುಗಿಸಿಕೊಂಡು ವಿದಾಯಕ್ಕೆ ಸಿದ್ಧ ನಾನು. ಅಪ್ಪನೇ ಗುರುದೇವ, ನಿಮ್ಮ ಸಲಹೆಯನ್ನು ಶಿರಸಾವಹಿಸುತ್ತೇನೆ. ಶೀಘ್ರಮೇವ ಮೋಕ್ಷ ಪ್ರಾಪ್ತಿರಸ್ತು. ತಮ್ಮ ಇಚ್ಛೆಯಂತೆ ಆಗಲಿ ಗುರುದೇವ.